ಸ್ವಾಮಿಗಳ ಆರಾಮದ್ರಿ? ಆರಾಮದ್ರಿ? ಏನ್ರಿ ಏನ್ ಅಂತೈತಿ ನಿಮ್ಮ ಏರಿಯಾ? ನಮ್ಮ ಏರಿಯಾ ಏನ್ರಿ ಇವತ್ತು ಬಾಬಾ ಸಾಹೇಬ್ರ ಆಶೀರ್ವಾದ್ಲೆ 1819 ಕಂಪ್ಲೀಟ್ ಆದ್ಬಿಟ್ಟಿಗೆ ಮೊಟ್ಟ ಮೊದಲು ಕೊಟ್ಟಂತ ವ್ಯಕ್ತಿ ಅಂತಂದ್ರೆ ವೋಟಿಂಗ್ ಪವರ್ ಕೊಟ್ಟಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿಕೆ ಬಯಸ್ತಾರೆ. ಹೌದು. ಆಮೇಲೆ ಏನು ವೋಟಿಂಗ್ ಐತಿ, ವೋಟಿಂಗ್ ಮಾಡಿ ಬಂದ್ವಿ. ಇಲ್ಲ ಯಾವ್ದು ಕಡೆ ಹೆಚ್ಚು ಒಲವು ಐತೆ ಅಂತೀರಿ ಈ ಸಲ? ಚಲೋ ಅಂದ್ರೆ ನಾವು ಹೆಂಗೈತ್ರಿ ಅದ್ರ ಬಗ್ಗೆ ನಾವು ಹೇಳೋದು. ಯಾಕಂತಂದ್ರೆ ನಾವು ಏನು ಜನಸಂಖ್ಯೆ ನಮ್ಮದು ಇದೆ, ಅವ್ರವ್ರ ಅಭಿಪ್ರಾಯ. ಯಾಕಂತಂದ್ರೆ ನಾವು ಅದಕ್ಕೆ ಆಗ್ತಿತ್ತು. ಇಲ್ಲ ನೀವು ಲೋಕಲ್ಟಿ ಅಂದ್ರಕ ಇಲ್ಲಿ ಏರಿಯಾದ ಸ್ವಲ್ಪ ಮಾಹೋಲ್ ಗೊತ್ತಿರ್ತದ, ಯಾವ ಕಡೆ ಒಲವು ಐತಿ ಅನ್ನೋದು ನಿಮ್ಗೆ ಗೊತ್ತಾಗ್ತದ ಕೇಳ್ತಾ ಇದ್ದೀವಿ. ಯಾವ ಕಡೆ ಒಲವು ಅಂತಂದ್ರೆ ನಾವು ಪಕ್ಕ ಕಾಂಗ್ರೆಸ್ ಮತ್ತೆ ಹೇಳೋದು. ಒಟ್ಟು ಪ್ರಿಯಾಂಕಾ ಜಾರಕಿಹೊಳಿ ಇರ್ತಾರ ಅವ್ರು? ನೀವು ಪ್ರಿಯಾಂಕಾ ಜಾರಕಿಹೊಳಿ ತರ. ಓಕೆ ಸರ್, ತಮ್ಮ ಹೆಸರು? ಅಶೋಕ್ ಫಕೀರ ಕೋಲ್ಕರ್ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥಾ ಸೈನಿಕ ದಳದ ಡಿಸ್ಟ್ರಿಕ್ಟ್ ಪ್ರತಿ. ಓಕೆ ಸರ್, ನೀವೇನು ಹೇಳ್ತಾರೆ ಹೇಳ್ರಿ. ಈ ಸತಿ ಬಾರಿ ನಮ್ಮ ಕಾಂಗ್ರೆಸ್ ರೀ, ಯಾಕಂದ್ರೆ ನಮ್ಮ ಸತೀಶ್ ಸಾವ್ಕಾರನ ಎಲ್ಲ ಈ ಕಡೆ ನಮ್ಮ ಕೆಲಸನ ಭಾಳ ಮಾಡ್ಯಾರ. ಈ ಸತಿ ಏನಿದೆ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ರೀ ಆರಿಸ್ತಾರೆ. ಓಕೆ, ನನ್ನ ಹೆಸರು ವಿಶಾಲ್ ಕೋಲ್ಕರ್ ಅಂತೇಳಿ ಸಂಸ್ಥಾ ಸೈನಿಕ. ನಮಸ್ಕಾರ ಬಿಡ್ರಿ ಅವರ. ಮತ್ತೇನ್ರಿ ಏನು ಅನ್ತೈತ್ರಿ ನಿಮ್ಮ ಏರಿಯಾ ಮತ್ತು ಮಾಹೋಲ್ ಏನು ಅನಿಸ್ತೈತ್ರಿ? ಏನಿಲ್ಲ ಸರ್, ನಮ್ಮ ಏರಿಯಾದಾಗ ಚೆನ್ನಾಗಿ ಇಲೆಕ್ಷನ್ ನಡೆದ ಸರ್. ಚೆನ್ನಾಗಿ ಇಲೆಕ್ಷನ್ ನಡೆದ ಸರ್. ಚಿಕ್ಕೋಡಿ ಲೋಕಸಭಾ ಇಲೆಕ್ಷನ್ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಮ್ಮ ಹೆಚ್ಚಿನ ವೋಟಿಂಗ್ ಮಾಡಿಸ್ಬೇಕಂತೇಳಿ ನಾವೆಲ್ಲರೂ ಬೆನ್ನ ಹತ್ತಿದ್ವಿ ಸರ್. ಈಗ ಸದ್ಯ ನಮ್ಮದೀಗ ವೋಟಿಂಗ್ ಭಾಳ ಜೋರ್ದಾರ ಐತಿ ಅಷ್ಟೇ ಇರೋದಾಗ. ನಮ್ಮಲ್ಲಿ MP ಜೊಲ್ಲೆ ಅವರಿದ್ರು, ಮತ್ತು ಈ ಸಲಾನು ಅದು ಮೋದಿ ಸರ್ಕಾರ ಐತಿ ಮತ್ತು ಅವ್ರದ್ದು ಚಾನ್ಸಸ್ ಐತಿ ಅಂತ ಜನರು ಕೆಲವು ಮಂದಿ ಅಂತ ಇದ್ದಾರೆ. ಏನು ಜೊಲ್ಲೆ ಇದ್ರೆ ಒಂದು ಸಲಾನು ಈ ಏರಿಯಾಕ್ಕೆ ಬಂದು ನಾವು ಭೇಟಿ ಕೊಟ್ಟಿಲ್ಲ ಸರ್. ನಾವು ಗ್ರಾಮ ಪಂಚಾಯತಿ ಚೇರ್ಮನ್ ಇದ್ದು, ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದು, ಒಂದು ಸಲ ಈ ಹಳ್ಳಿಯಾಗ ಜೊಲ್ಲೆ ಅನ್ನೋದು ಯಾರೂ ಗೊತ್ತಿಲ್ಲ ಸರ್. ನಮಗೆ ಗಮನಕ್ಕೂ ಗೊತ್ತಿಲ್ಲ ಸರ್. ನಾ ಪಂಚಾಯತಿ ಚೇರ್ಮನ್ ಇದ್ದೀನಿ ಸರ್, ಜಿಲ್ಲಾ ಪಂಚಾಯತಿ ಮೆಂಬರ್ ಸರ್, ಮತ್ತು ಇನ್ನೂವರೆಗೆ ಅವ್ನು ಭೇಟಿ ಇಲ್ಲ ಸರ್. ನಮ್ಮಂಥ ಮಂದಿಗೂ ಒಂದು ರೋಡ್ ಮ್ಯಾಗ ಹಾಗೆ ಭೇಟಿ ಇಲ್ಲ ಸರ್. ನಮಗೆ ನೇರವಾಗಿ ಸತೀಶನ ಜಾರಕಿಹೊಳಿ ಅವ್ರು ಸ್ಪಂದನೆ ಮಾಡೋರು, ನಾವು ಏನಾದ್ರು ಅವರೇ ಕೆಲಸ ಮಾಡಿದಾರೆ ನಮ್ಮ ಏರಿಯಾಗ. ಮತ್ತು ಅವ್ರಂದ್ರು ಇಲ್ಲಿ ಯಾವ ಕಾಲಕ್ಕೆ ಒಂದು ಬುಟ್ಟಿ ಮಣ್ಣು ಹೋಗೋದಿಲ್ಲ. ಅಂದರೆ ಈ ಸಲ ಕಣಗಾಂವ ಅಷ್ಟೇ ಜನರದೆಲ್ಲ ಓಟ್ ಮಾತ್ರ ಕಾಂಗ್ರೆಸ್ ಗಣ. ಈ ಚಂದಗಾಡು ಚಂದಗಾಡು ಅಷ್ಟೇ, ಮುಚ್ಚಂಡಿ ಕಲ್ಕಾಂ ಇವು 4 ಎಮ್ಕಲ್ಮಡಿ ಕ್ಷೇತ್ರ ಬರ್ತೈತಿ, ಚಿಕ್ಕೋಡಿ ಲೋಕಸಭಾಕ್ಕೆ ಬರ್ತೈತಿ, ಇವೆಲ್ಲ ಕಾಂಗ್ರೆಸ್. ಬಟ್ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ತರ ಪ್ರಿಯಾಂಕಾ ಜಾರಕಿಹೊಳಿ ಹೆಚ್ಚಿನ ಬಂದ. ಓಕೆ ಸರ್, ಕಾದು ನೋಡೋಣ ಸರ್ ಎಷ್ಟು ಮಟ್ಟಿಗೆ ಇದು ತರ್ತೀರಿ, ಯಾವ ತರ್ತೀರಿ ನೋಡೋದು ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ಬಿಡ್ತದೆ. ಓಕೆ ಸರ್, ಧನ್ಯವಾದ ತಮಗೆ. ಕಾಕ ಆರಾಮದಿಲ್ಲ? ಏನಂತೈತ್ರಿ ಇವತ್ತು ಓಟ್ ಹಾಕಿರಿಲ್ರಿ? ಹೇಳಿ ಹಾಕಿರಿ ತೋರಿಸ್ರಿ. ಶಬಾ, ಗುಡ್. ಮತ್ತು ಏನು ಹೇಳ್ತಾರೆ, ಯಾವ ಪಾರ್ಟಿ ಬರೋ ಚಾನ್ಸಸ್ ಐತ್ರಿ ಇಲ್ಲಿ? ಕಾಂಗ್ರೆಸ್ ಅನ್ನೇ ರೀ. ಮತ್ತೇನು ರೀ, ಕನ್ನಡ ಮರಾಠಿ? ಮರಾಠಿ ಕನ್ನಡ ಅಲ್ರಿ? ಕನ್ನಡದಾಗ ಕೇಳವ್ರನ್ನ ಕನ್ನಡ ಮಾತಾಡ್ತಿದ್ರಿ ಇಲ್ರಿ? ಇವತ್ತು ಓಟ್ ಕಾಕಾರಿ ಓಟ್ ಹಾಕಿದಾರೆ ಇಲ್ಲಿ ಇವತ್ತು? ನಾ ಹೇಳಿದ್ರಿ ಓಟ್ ಹಾಕಿದಾರೆ ಹೇಳ್ರಿ, ನಾವು ತೋರಿಸ್ರಿ. ವೆರಿ ಗುಡ್. ಮತ್ತೇನು ರೀ, ಯಾವ ಪಾರ್ಟಿ ಹೆಚ್ಚು ಅನಿಸ್ತೈತೆ ರೀ ಈ ಏರಿಯಾದಾಗ? ಕಾಂಗ್ರೆಸ್ ಪಾರ್ಟಿನ ಯಾಕ್ರಿ? ಮತ್ತು ಕೇಂದ್ರದಾಗ ಮೋದಿ ಅವ್ರು ಅದಾರಲ್ಲ? ಅವರು ಅಲ್ಲಿ ಅದಾರು, ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಐತಿ, ಇವ್ರು ಅದಾರ, ನಮ್ಮ MLA ಅದಾರು, ಎಲ್ಲ ಕೆಲಸ ಅವರು ಮಾಡ್ತಾರು. ಹಿಂದಿನ MP ಬಂದಿಲ್ಲ, ಯಾರು ಬರಾಕಿಲ್ರಿ, ಎಲ್ಲ ಚೊಕ್ಕ ಜಾರಕಿಹೊಳಿ ಅವರು ಮಾಡ್ತಾರೆ. ಜಾರಕಿಹೊಳಿ ಎಲ್ಲ ಕೆಲಸ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ನೀವೊಂದು ಮಾತು ಮಾತಾಡ್ರಿ. ಏನು ರೀ ಸರ್ ಅನ್ನಾರ, ನೀವೇನು ಹೇಳಿ ಬಯಸ್ತೀರಿ? ಕಾಂಗ್ರೆಸ್ ರೀ. ಕಾಂಗ್ರೆಸ್ ಯಾಕ್ರಿ? ಇದು MP ಎಲೆಕ್ಷನ್ ಐತಿ, ಮತ್ತು ಅಲ್ಲಿ ಮ್ಯಾಗ ಕಾಂಗ್ರೆಸ್ ಇದು ಕೇಂದ್ರ ಸರ್ಕಾರದೊಳಗೆ ಮೋದಿ ಅವ್ರು ಅದಾರಲ್ಲ? MP ಬರಾಕಿಲ್ಲ, ಒಮ್ಮೆ ನೋಡಾಕಿಲ್ಲ. ಹಾಂ, ಅಂದ್ರೆ ಜೊಲ್ಲೆ ಅವ್ರು ಬಂದೇ ಇಲ್ಲ ಒಟ್ಟ ಇಲ್ಲಿ? ನಮಗೆ ಪ್ರಿಯಾಂಕಾ ಗಾಂಧಿ ಅವ್ರಪ್ಪ MLA ಅದಾನ್ರಿ, ಸತೀಶ್ ಜಾರಕಿಹೊಳಿ. ಪ್ರಿಯಾಂಕಾ ಹೋಗಿ ಆಚೆ ದಿಲ್ಲಿಗೆ ಹೋದಳ, ಮೋದಿ ಅನ್ಬೇಕಾ ಈ ಹುಡುಗಿ ಎಲ್ಲಿಂದ ಬಂದು ಕೇಳಬೇಕು. ಓಕೆ, ಸಣ್ಣ ಹುಡುಗಿ ಎಲ್ಲಿಂದ MP ಆಗಿ ಬಂದಳ ಅಂತ ಕೇಳಬೇಕು, ಯಾರು ಕ್ಷೇತ್ರದಿಂದ ಬಂದಳ, ಆವಾಗ ನಮಗೆ ಹೆಮ್ಮೆ ಆಗೋದು. ಓಕೆ ಸರ್, ಧನ್ಯವಾದ ತಮಗೆ. ನಮಸ್ತೆ ಅಜ್ಜಿ, ಆರಾಮದಿಲ್ಲಮ್ಮ? ಅಮ್ಮ ಇದು ಎಷ್ಟನೇ ಸಲ ಓಟ್ ಹಾಕೋದು ನೀನು? ಆಯ್ತು आयता है बेटा, नमस्कार। ओके, पहली बार है क्या आपका वोट? हाँ, पहली बार। आपको कैसा लग रहा है? बहुत अच्छा लग रहा है, क्योंकि संविधान का आप अपना वोट को आपको वैल्यू समझकर पूरे अपने एक चुनाव के लिए आप पहली बार आए, आपको कैसे फील हो रहा है? मैं भारत की नागरिक हूँ और मैं अच्छे से जो भारत के इस देश के लिए अच्छा वर्क करे उनको ही मैं अपना वोट अनमोल वोट दूँगी।
नहीं ये तो बिल्कुल सही है, आप पहली बार आए तो आपके चेहरे के ऊपर चमक है, लेकिन पैसा नहीं लेने का, दबाव में न लेने का, जो आपको अच्छा लगता है उसको देने का। वही तो जो भारत के लिए अच्छे कर रहे हैं उनको ही अपना वोट देना। आजकल जो युवा लोग आ रहे हैं तो उनको क्या मैसेज? पैसा रिश्वत मत लो, जो सही काम करे उनको सही से वोट, अपना अनमोल वोट दो। आपका शुभ नाम? शिवानी मनोहर पाटिल, माय विलेज नेम इज अष्टे। थैंक यू।